ಈಗ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡ್ಕೋಕ್ ಸಾಧ್ಯವೇ ಇಲ್ಲ. ಯಾಕೆಂತಂದ್ರೆ ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡಿಸ್ತಿರೋದು, ಅವ್ರು ಸೂಪರ್ವೈಸ್ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಆ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಆದ್ರೂ ಕೂಡ ಸುಮ್ಮನೆ ಇವರು ಟೀಕೆ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಗೂಬೆ ಕೊಡ್ತಾರೆ ಪ್ರತಿಪಕ್ಷದವರು. ಅವ್ರು ಹೋಗಿ ಕೊಟ್ಟಿದ್ದಾರೆ. ಬಟ್ ಆದ್ರೂ ಎಲೆಕ್ಷನ್ ಕಮಿಷನ್ ಅವರು ರಾಜಕೀಯ ಪ್ರೇರಿತವಾದಂಥ ದೂರುಗಳಿಗೆ ಬೆಲೆ ಕೊಡಲ್ಲ ಅಂತ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕೆ ನಾವೇನು ತಪ್ಪು ಮಾಡಿಲ್ಲ. ಈಗಾಗಲೇ ಅದಕ್ಕೂ ಉತ್ತರ ಕೊಟ್ಟಿದ್ದೀನಿ. ಈಗಾಗಲೇ ಮೂಡ ಹಗರಣ ಅಂತ ಏನು ಕರೀತಾರೆ, ಆದರೆ ವಿಶ್ವವಾಗಿ ತನಿಖೆ ಆಗಿದೆ ಲೋಕಾಯುಕ್ತದವರಿಂದ. ತನಿಖೆನೂ ಕೂಡ ಅವ್ರು ಕೂಡ ಮಾಡಿದ್ದಾರೆ. ಆ ತನಿಖೆ ಮಾಡಿ ಅದರ ರಿಪೋರ್ಟ್ ಕೂಡ ಸಲ್ಲಿಸಿದ್ದಾರೆ. ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೋರ್ಟ್, ಜನಪ್ರತಿನಿಧಿಗಳ ಕೋರ್ಟ್ ಏನಿದೆ ಅದನ್ನು ಒಪ್ಕೊಂಡು ಕೂಡ ಆಗಿದೆ. ಆದರೂ ಕೂಡ ಇವ್ರಿಗೆ ಮತ್ತೆ ಹೈಯರ್ ಅಪೀಲ್ ಆಗಿದ್ದಾರೆ. ಸೊ ಹಾಗೆ ತನಿಖೆ ಮುಗಿದ್ರಿಂದ ಇದ್ರೊಳಗೆ ಯಾವುದೇ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರೋದಿಲ್ಲ. ನಾವು ಕೂಡ ಯಾವುದೇ ರೀತಿ ಪ್ರಭಾವ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವ್ರು ಮಾಡ್ತಿರುವಂಥ ದೂರು ಕೂಡ ಸತ್ಯಕ್ಕೆ ದೂರವಾದ. ಸಿದ್ದರಾಮಯ್ಯ ಅವ್ರನ್ನ ಕಡೆಗಣಿಸ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಯಾಕಂದ್ರೆ ಅವರು ಅಧಿಕಾರದಿಂದ ಇಳಿದ ಮೇಲೆ ಜಯಂತಿಗಳೆಲ್ಲ ಎಲ್ಲೂ ಕೂಡ ಅವ್ರ ಭಾವಚಿತ್ರಗಳಿಲ್ಲ. ಜಯಂತಿಗಳು ಯಾವ ಜಯಂತಿಗಳು? ಕಡೆಗಣಿಸುವಂಥ ಪ್ರಶ್ನೆ ಏನಿಲ್ಲ. ಮತ್ತೆ ಕೆಲವು ಕಡೆ ಬ್ಯಾನರ್ ಹಾಕಿಲ್ಲ, ಪೋಸ್ಟರ್ ಹಾಕಿಲ್ಲ ಅಂತ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ತಂದು ತಲೆ ಕೆಡಿಸ್ಕೊಡುವಂಥದ್ದು ಅಂಥವ್ರು ಅಲ್ಲ. ಥ್ಯಾಂಕ್ ಯು. ಈಗ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡ್ಕೋಕ್ ಸಾಧ್ಯವೇ ಇಲ್ಲ. ಯಾಕೆಂತಂದ್ರೆ ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡಿಸ್ತಿರೋದು, ಅವ್ರು ಸೂಪರ್ವೈಸ್ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಆ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಆದ್ರೂ ಕೂಡ ಸುಮ್ಮನೆ ಇವರು ಟೀಕೆ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಗೂಬೆ ಕೊಡ್ತಾರೆ ಪ್ರತಿಪಕ್ಷದವರು. ಅವ್ರು ಹೋಗಿ ಕೊಟ್ಟಿದ್ದಾರೆ. ಬಟ್ ಆದ್ರೂ ಎಲೆಕ್ಷನ್ ಕಮಿಷನ್ ಅವರು ರಾಜಕೀಯ ಪ್ರೇರಿತವಾದಂಥ ದೂರುಗಳಿಗೆ ಬೆಲೆ ಕೊಡಲ್ಲ ಅಂತ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕೆ ನಾವೇನು ತಪ್ಪು ಮಾಡಿಲ್ಲ. ಈಗಾಗಲೇ ಅದಕ್ಕೂ ಉತ್ತರ ಕೊಟ್ಟಿದ್ದೀನಿ. ಈಗಾಗಲೇ ಮೂಡ ಹಗರಣ ಅಂತ ಏನು ಕರೀತಾರೆ, ಆದರೆ ವಿಶ್ವವಾಗಿ ತನಿಖೆ ಆಗಿದೆ ಲೋಕಾಯುಕ್ತದವರಿಂದ. ತನಿಖೆನೂ ಕೂಡ ಅವ್ರು ಕೂಡ ಮಾಡಿದ್ದಾರೆ. ಆ ತನಿಖೆ ಮಾಡಿ ಅದರ ರಿಪೋರ್ಟ್ ಕೂಡ ಸಲ್ಲಿಸಿದ್ದಾರೆ. ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೋರ್ಟ್, ಜನಪ್ರತಿನಿಧಿಗಳ ಕೋರ್ಟ್ ಏನಿದೆ ಅದನ್ನು ಒಪ್ಕೊಂಡು ಕೂಡ ಆಗಿದೆ. ಆದರೂ ಕೂಡ ಇವ್ರಿಗೆ ಮತ್ತೆ ಹೈಯರ್ ಅಪೀಲ್ ಆಗಿದ್ದಾರೆ. ಸೊ ಹಾಗೆ ತನಿಖೆ ಮುಗಿದ್ರಿಂದ ಇದ್ರೊಳಗೆ ಯಾವುದೇ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರೋದಿಲ್ಲ. ನಾವು ಕೂಡ ಯಾವುದೇ ರೀತಿ ಪ್ರಭಾವ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವ್ರು ಮಾಡ್ತಿರುವಂಥ ದೂರು ಕೂಡ ಸತ್ಯಕ್ಕೆ ದೂರವಾದ. ಸಿದ್ದರಾಮಯ್ಯ ಅವ್ರನ್ನ ಕಡೆಗಣಿಸ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಯಾಕಂದ್ರೆ ಅವರು ಅಧಿಕಾರದಿಂದ ಇಳಿದ ಮೇಲೆ ಜಯಂತಿಗಳೆಲ್ಲ ಎಲ್ಲೂ ಕೂಡ ಅವ್ರ ಭಾವಚಿತ್ರಗಳಿಲ್ಲ. ಜಯಂತಿಗಳು ಯಾವ ಜಯಂತಿಗಳು? ಕಡೆಗಣಿಸುವಂಥ ಪ್ರಶ್ನೆ ಏನಿಲ್ಲ. ಮತ್ತೆ ಕೆಲವು ಕಡೆ ಬ್ಯಾನರ್ ಹಾಕಿಲ್ಲ, ಪೋಸ್ಟರ್ ಹಾಕಿಲ್ಲ ಅಂತ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ತಂದು ತಲೆ ಕೆಡಿಸ್ಕೊಡುವಂಥದ್ದು ಅಂಥವ್ರು ಅಲ್ಲ. ಥ್ಯಾಂಕ್ ಯು.